ಇನ್ನೊಬ್ಬರು ಕನ್ನೋಳಿಯ ದೊಡ್ಡಪ್ಪ ಮಹಾರಾಜರು ಅಂತ ಇದ್ರು. ಇವರೆಲ್ಲ ಸಮಕಾಲೀನವರೇ. ಇವರು ಸಿದ್ದಪ್ಪ ಮಹಾರಾಜರು, ದೊಡ್ಡಪ್ಪ ಮಹಾರಾಜರು, ಇನ್ನೂ ಇಬ್ರು ಬರ್ತಾರೆ. ಎಲ್ಲ ಸ್ನೇಹಿತರು ಒಂದ ಬಳಗಿದು. ಈ ಕಡೆ ನಾವು ಈ ಪುರಾಣವನ್ನ ತಕ್ಕೊಂಡ್ರೆ ಈ ಶಿಶುನಾಳ ಶರೀಫ್ರ ಪುರಾಣ, ಸಿದ್ಧಾರೂಢರ ಪುರಾಣ, ನಾಗಲಿಂಗಪ್ಪನ ಪುರಾಣ, ಮಡಿವಾಳಪ್ಪನ ಪುರಾಣವನ್ನ ತೆಗೆದುಕೊಂಡ್ರೆ ಇಲ್ಲೊಂದು ಟೀಮ್ ಐತ್ರಿ. ಇವ್ರದ್ದು ಒಂದು ಟೀಮ್. ಶಿಶುನಾಳ ಶರೀಫರು, ಗರಗದ ಮಡಿವಾಳಪ್ಪನವರು, ಸಿದ್ಧಾರೂಢರು, ನಾಗಲಿಂಗ ಅಜ್ಜವರು, ಇವರು ಒಂದು ಬಹಳ ಅದ್ಭುತವಾಗಿರುವಂತ ಸಂಚಾರಿಗಳು. ಇವರು ಒಂದು ಕಡೆ, ಈ ಕಡೆ ದೊಡ್ಡಪ್ಪ ಮಹಾರಾಜರು, ಈ ಕಡೆ ಸಿದ್ದಪ್ಪ ಮಹಾರಾಜ, ಸಿದ್ಧಲಿಂಗ ಮಹಾರಾಜರು. ನೋಡ್ರಿ, ಯಾವಾಗ ಸಿದ್ಧಲಿಂಗ ಮಹಾರಾಜರು ಹಿಂಗ ಸಂಚಾರಿ ಒಳಗಿರುವಂತ ಸಂದರ್ಭದೊಳಗ ತಿರ್ಗಾಡ್ಕೋಂತ ಎಲ್ಲಿ ಹೋಗಿರ್ತಾರಂದ್ರ ಸಿರಸಿಗೆ ಹೋಗಿರ್ತಾರ. ಸಿರಸಿ ಅಂದ ತಕ್ಷಣ ಒಂದು ಹೆಸರು ನೆನಪಾಗ್ತದ ನಮಗೆ. ಏನ್ರಿ ಪ್ರಸಿದ್ಧ ಸ್ಥಳ? ಸಿರಸಿ ಮಾರಿಕಾಂಬ. ಕೇಳಿರಲ್ರಿ ಹೆಸರು? ಬಹಳ ಅದ್ಭುತವಾಗಿರುವಂತ ಸ್ಥಳ ಅದು. ನೋಡ್ರಿ, ಸಿರಸಿ ಮಾರಿಕಾಂಬಕ್ಕ ಸಂಚಾರಿ ಒಳಗ ಹಿಂಗ ಪಾದಯಾತ್ರೆಗಳ ಮಾಡ್ಕೊಂತ ಮಹಾತ್ಮರು, ಸಂತರು, ಯೋಗಿಗಳಂದ್ರ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕ ಪಂಚರಾತ್ರಿ ಎನ್ನುವ ಹಂಗ ತಿರ್ಗಾಡ್ಕೊಂತ ಹೊಕ್ಕರು. ಯಾವಾಗ ಸಿದ್ದಪ್ಪ ಮಹಾರಾಜರು ಅಲ್ಲಿ ಹೋಗಿರ್ತಾರ, ಸಿರಸಿ ಮಾರಿಕಾಂಬ ಆ ಗುಡಿ ಒಳಗ ಹಿಂಗ ಕುಳಿತುಕೊಂಡಿರ್ತಾರ. ಅಲ್ಲಿ ಮತ್ತೊಬ್ರು ಯಾರು ಬಂದಿರ್ತಾರ ಅಂದ್ರ ಹುಬ್ಬಳ್ಳಿಯಿಂದ ಸಿದ್ಧಾರೂಢರು ಬಂದಿರ್ತಾರ. ಸಿದ್ಧಾರೂಢರು ಮತ್ತು ಸಿದ್ದಪ್ಪ ಮಹಾರಾಜರ ಒಂದ ಕಡೆ ದರ್ಶನ ಆಗತ್ ನೋಡ್ರಿ. ಒಂದ ಕಡೆ ದರ್ಶನ ಆಗತ್ತ. ಒಬ್ರಿಗೊಬ್ರು ಮಾತುಕತೆ ಇಲ್ಲ, ಕುಳಿತುಕೊಂಡಾರ. ಇವ್ರು ಬರ್ತಾರಂತ ಇವ್ರಿಗೆ ಗೊತ್ತಿಲ್ಲ, ಇವ್ರು ಬರ್ತಾರಂತ ಇವ್ರಿಗೆ ಗೊತ್ತಿಲ್ಲ. ಒಂದ್ ಕಡೆ ಹುಬ್ಬಳ್ಳಿ ಸಿದ್ಧಾರೂಢರು ಕುಂತಾರ, ಇನ್ನೊಂದು ಕಡೆ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಕುಂತಾರ. ಹಿಂಗ ಒಂದು ಕುಳಿತಿರುವಂತ ಸಂದರ್ಭದೊಳಗ ಈ ಸುದ್ದಿಯಲ್ಲಿ ಹೋಗ್ತ ಅಂದ್ರ ಸಿರಸಿ ಎಲ್ಲ ಹಳ್ಳಿ ಜನಗಳಿಗೆ ಹೋಯ್ತು. ಹಿಂಗ ಇಬ್ರ ಸಂತರು ಬಂದಾರಂತ, ಇಬ್ರು ಮಹಾರಾಜರು ಬಂದಾರಂತ, ಇಬ್ರು ಸಾಧುಗಳು ಬಂದಾರಂತ. ಆ ಸಿರಸಿ ಮಾರಿಕಾಂಬ ದೇವಸ್ಥಾನದೊಳಗ ಕುಳಿತುಕೊಂಡಾರಂತ. ಹೋಗಿ ನೋಡೋಣ ಬರ್ರಿ ಅಂತ ಒಂದಿಷ್ಟು ಜನ ಬಂತಲ್ಲಿ. ಅಲ್ಲಿ ಕುಳಿತಿರುವಂತ ತಪಸ್ವಿಗಳು, ದೊಡ್ಡ ತಪಸ್ವಿಗಳವರು. ಸಿದ್ಧಾರೂಢರು ಏನು ಕೈಯ ಹಿಂಗ ಎಲ್ಲೆಲ್ಲ ಕೈ ಇಡ್ತಾರ ಅಲ್ಲೊಂದು ಕಲ್ಪವೃಕ್ಷ ಆಗ್ತಿತ್ತ. ಸಿದ್ಧಾರೂಢರು ಎಲ್ಲಿ ಪಾದ ಇಡ್ತಾರ ಅಲ್ಲೊಂದು ಪಾವನ ಭೂಮಿ ಆಗ್ತಿತ್ತ. ಲಚ್ಚಾನದ ಸಿದ್ಧಲಿಂಗ ಮಹಾರಾಜರು ಏನು ಸಣ್ಣವ್ರೇನು, ದೊಡ್ಡ ಪವಾಡ ಪುರುಷರು, ಯೋಗಿಗಳ. ನಂಬಿದವರಿಗೆ ಬೇಡಿದ ಇಷ್ಟಾರ್ಥಗಳನ್ನ ನಡು ಮಧ್ಯದೊಳಗ ರೈಲ್ವೆಯನ್ನ ನಿಲ್ಲಿಸಿ, ಯಾವ ತಾಯಿಗೆ ಮಕ್ಕಳಾಗಂಗಿಲ್ಲ ಅಂತ ಹೇಳಿದ್ರೆ ಅವರಿಗೆ ಮಕ್ಕಳ ಭಾಗ್ಯವನ್ನ ಕೊಟ್ಟಂತ ದೊಡ್ಡ ಪುರುಷ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು. ನೋಡ್ರಿ, ಯಾವಾಗ ಸಿದ್ಧಲಿಂಗ ಮಹಾರಾಜರು ಹುಬ್ಬಳ್ಳಿಯ ಸಿದ್ಧಾರೂಢರಿಗೆ ಎದುರಿಗೆ ಕುಂತಾರ, ಹಿಂಗ ಕುಳಿತುಕೊಂಡಿರುವಂತ ಸಂದರ್ಭದೊಳಗ ಊರಿನ ಜನ ಎಲ್ಲ ಬಂತು ನೋಡ್ರಿ. ಬಂದು ಹುಬ್ಬಳ್ಳಿ ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿದ್ರು, ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರಿಗೆ ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡಿ ಸ್ವಲ್ಪ ಕಿಡಿಗೇಡಿ ಜನ ಇರ್ತದಲ್ರಿ, ಇದು ಎಲ್ಲ ಕಡೆ ಇರ್ತದ. ಮಹಾತ್ಮನನ್ನ ಪರೀಕ್ಷೆ ಮಾಡಬೇಕು. ಈ ಪರೀಕ್ಷೆ ಅನ್ನೋದು ಯಾರಿಗೆ ತಪ್ಪಿದ್ದಲ್ಲ. ಒಬ್ಬ ಯೋಗಿಗೆ ಪರೀಕ್ಷೆ ತಪ್ಪಿದ್ದಲ್ಲ, ಎಂತ ಹುಡ್ಸಿರುವಂತ ಭಗವಂತನಿಗೆ ಪರೀಕ್ಷೆಗಳು ತಪ್ಪಿದ್ದಲ್ಲ. ಗುರು, ತಂದೆ, ತಾಯಿ, ಶಿವ ಅಂತವರ ಕಷ್ಟಗಳನ್ನ ಪಟ್ಟಾಗ ನಿಮಗೆ ಅಂತವ್ರಿ ಕಷ್ಟಗಳು. ಒಂದು ಈಟು ಸಣ್ಣ ಕಷ್ಟ ಬಂತಂದ್ರೆ ಎಷ್ಟೋ ಜನ ಮನಿ ಬಿಟ್ಟು ಹೋಗ್ಯಾರ. ಎಷ್ಟೋ ಜನ ಇಟ್ಟ ಸಣ್ಣ ಕಷ್ಟಕ್ಕ 5 ಲಕ್ಷ, 6 ಲಕ್ಷ, 10 ಲಕ್ಷ ಸಾಲ ಮಾಡಿದವರು ನೇಣು ಹಾಕೊಂಡು ಸತ್ತ ಹೋಗ್ಯಾರ. ಕೋಟಿ 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 ಸಾಲ ಮಾಡಿದವರು ದೇಶ ಬಿಟ್ಟು ಆರಾಮ ರಾರಾಜಿಸಕತ್ತಾರಲ್ಲಿ. ನೋಡ್ರಿ, ಯಾರಿಗೂ ಕೂಡ ಕಷ್ಟಗಳು, ನೋವುಗಳು ಬಿಟ್ಟಿದ್ದ ಅಲ್ಲ. ಆದ್ರೂ ಕೂಡ ನಾವು ಹೆಂಗ ಬದುಕಾಗತ್ತೀವಿ ಅಂದ್ರ ನರಳ್ಕೊಂತ, ಅಂಜ್ಕೊಂತ ಬದುಕಾಗತ್ತೀವಿ. ಹೆಂಗ ಬದುಕಬೇಕಂದ್ರು ಮಹಾತ್ಮರು ಹೇಳ್ತಾರ, ಸಾವಿಗೆ ಎದುರು ನಿಲ್ಲಬೇಕಂತ, ಅಭಯರಾಗಿ ಬದುಕಬೇಕಂತ. ಅವಾಗ ಈ ಬದುಕಿಗೆ ಬಹಳ ದೊಡ್ಡ ಕಿಮ್ಮತ್ ಬರ್ತದ ಅಂತ ಹೇಳ್ತಾರ. ನೋಡ್ರಿ, ಯಾವಾಗ ಹುಬ್ಬಳ್ಳಿ ಸಿದ್ಧಾರೂಢರು ಮತ್ತು ಸಿದ್ಧಲಿಂಗ ಮಹಾರಾಜರನ್ನ ಪರೀಕ್ಷೆ ಮಾಡ್ಬೇಕಂತ ಅಲ್ಲಿ 4 ಜನ ಕಿಡಿಗೇಡಿಗಳು ಬಂದು ಅಲ್ಲಿ. ಆ 4 ಜನ ಕಿಡಿಗೇಡಿಗಳ ದೊಡ್ಡ ಪವಾಡ ಪುರುಷರನ್ನ ಪರೀಕ್ಷೆ ಮಾಡಕ್ ಬಂದಾಗ ನೋಡ್ರಿ, ಒಬ್ಬ ಜ್ಯೋತಿಷ್ಯಗಾರ ಹಿಂಗ ಜ್ಯೋತಿಷ್ಯವನ್ನ ಹೇಳ್ಬೇಕಂತ ಕುಳಿತುಕೊಂಡಿರುವಂತ ಸಂದರ್ಭದೊಳಗೆ ಆ ಊರಾಗ ಒಬ್ಬ ಕಿಡಿಗೇಡಿ ಆ ಜ್ಯೋತಿಷ್ಯ ಬಾಳ ಜನ ಬೆನ್ನ ಹತ್ತಕತ್ತಾರ, ಬಾಳ ಜನ ಪಾಳೆ ಹಚ್ಚಕತ್ತಾರ ಆ ಜ್ಯೋತಿಷ್ಯ ಕೇಳಾಕ. ದಿನಾ ಬೆಳಗ್ಗೆ ಎದ್ರ ಹಂಗ ಪಾಳೆ ಇರತ್ತ, ಅದ್ರೊಳಗ ಲಕ್ಷ ಲಕ್ಷ ಕೋಟಿ ಮಾಡಿ ಮನಿ ಕಟ್ಟೆ ನಾವು ಜ್ಯೋತಿಷ್ಯಗಾರ. ಹೆಂಗಾರ ಮಾಡಿ ಇವ್ ಜ್ಯೋತಿಷ್ಯ ಸುಳ್ಳು ಮಾಡಬೇಕು, ಇವ್ ಜ್ಯೋತಿಷ್ಯ ನಿಲ್ಲಿಸ್ಬೇಕಂತ ಒಬ್ಬ ಕಿಡಿಗೇಡಿ ಬೆನ್ನ ಹತ್ತಿದ.
ಅವಾಗ ಬೆನ್ನು ಹತ್ತಿ ಬಂದ್ ನೋಡ್ರಿ. ಒಂದಿನ ಬಂದ 10 ಜನ ಕರ್ಕೊಂಡು ಬಂದಿದ್ದ. 10 ಜನ ಕರ್ಕೊಂಡು ಬಂದ ಕೈ ಒಳಗ ಒಂದು ಸಣ್ಣ ಗುಬ್ಬಿ ಹಿಡ್ಕೊಂಡಿದ್ದ. ಈ ಮುಷ್ಟಿ ಒಳಗ ಹಿಂಗ ಗುಬ್ಬಿ ಹಿಡ್ಕೊಂಡಿದ್ದ. ಆ ಗುಬ್ಬಿ ಹಿಂಗ್ ಹಿಡ್ಕೊಂಡು ಜ್ಯೋತಿಷ್ಯಗಾರ ಹತ್ರ ಎದುರುಗಡೆ ಬಂದ 10 ಜನ ಹಿಂಗ ನಿಲ್ಸಿದ್ದ. ನೋಡಿ ಹಿಂಗ ಅನ್ನೋ, ಯಾಕಂದ್ರೆ ಸುಳ್ಳು ಮಾಡ್ಬೇಕಂತ ಬಂದ ನಾವು. ಯಾವಾಗ ಈಗ ಗುಬ್ಬಿಯನ್ನ ಹಿಂಗ ಹಿಡಿದುಕೊಂಡು ಜ್ಯೋತಿಷ್ಯಗಾರ ಕೇಳಿದ್ನಂತ, ಇದ್ರ ಒಳಗೆ ಏನೈತಿ ಹೇಳ್ರಿ ಅಂದಂತ. ಇದ್ರ ಒಳಗೆ ಏನೈತಿ ಹೇಳ್ರಿ. ಅವಾಗ ಜ್ಯೋತಿಷಿಗಾರು ಬಹಳ ದೊಡ್ಡ ಪಂಡಿತರು ಇದ್ರು ಅವ್ರು. ಮತ್ತೆ ಅಷ್ಟು ದೊಡ್ಡ ಲೈನ್ ಹಚ್ಚುತ್ತ, ಊರಿನ ಜನ ಎಲ್ಲ ಬರ್ತದ, ಸುತ್ತಮುತ್ತಲ ಹಳ್ಳಿ ಜನ ಬರ್ತದಂದ್ರ ಮತ್ತ ಒಳ್ಳೆ ಕೆಲಸಗಳ ಅಕ್ಕವಂತನ ಬಂದಿರ್ತಾರ. ಯಾವಾಗ ನೋಡ್ರಿ ಜ್ಯೋತಿಷಿಗಾರ ಹೇಳ್ತಾರ, ಆ ಮುಷ್ಟಿ ಒಳಗ ಗುಬ್ಬಿ ಐತ್ ನೋಡಪ್ಪ. ಅವ ಶಾಕ್ ಆದನ್ರಿ. ಇನ್ನು ಮುಂದೈತ ಅಂದ. ಇನ್ನು ಕರೆಕ್ಟ್ ಹೇಳ್ಯಾರ ಇವ್ರು, ಇನ್ನು ಮುಂದೈತಿ, ಇನ್ನು ಆಟ ಆಡಿಸ್ತೀನಿ ಅಂದ ಅವ ಮನಸ್ಸೊಳಗ. ಓಹೋ, ಕರೆಕ್ಟ್ ಐತಲ್ಲ, ಇದ್ರೊಳಗೆ ಗುಬ್ಬಿನ ಐತೆ. ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಹೇಳ್ರಿ, ಈ ಗುಬ್ಬಿ ಸತ್ಯತೋ ಬದುಕೇತೋ ಅಂತ ಕೇಳಿದ. ಸತ್ಯತೋ ಬದುಕೇತೋ? ಒಂದು ವೇಳೆ ನಿಮ್ಗೆ ನಾನು ಕೇಳ್ತೀನಿ, ಸತ್ಯತೋ ಬದುಕೇತೋ ಅಂತ ಕೇಳಿದಾಗ ನಾವು ಒಂದು ವೇಳೆ ಈ ಗುಬ್ಬಿ ಜೀವಂತ ಐತಂದ್ರ ಅದನ್ನ ಹಿಂಗೆ ಹೆಚ್ಚಿಕ್ ಬಿಡ್ತಾನ್ರ. ಒಂದು ವೇಳೆ ಸತ್ಯ ಐತಂದ್ರ ಹಾರಿ ಬಿಟ್ಟು ಬಿಡ್ತಾನ. ಅವಾಗ ಜ್ಯೋತಿಷ್ಯಗಾರ ಬಹಳ ಶಾನೆ ಇದ್ರು ಅವ್ರು. ಮತ್ತ ದಿನ ಸಾವಿರಾರು ಜನ, ಲಕ್ಷ ಜನ ಬರೋರು ಅಂತವ್ರನ್ನ ಮೇಂಟೈನ್ ಮಾಡ್ಯಾರ. ಇದೇನ್ ದೊಡ್ಡದ್ರಿ ಅವ್ರಿಗೆ. ಜ್ಯೋತಿಷ್ಯಗಾರ ಹೇಳಿದ್ರಂತ, ಗುಬ್ಬಿ ಅಂತೂ ನಿನ್ನ ಮುಷ್ಟಿ ಒಳಗೈತಪ್ಪ, ಗುಬ್ಬಿ ಅಂತೂ ನಿನ್ನ ಮುಷ್ಟಿ ಒಳಗೈತ, ಅದನ್ನ ಸಾಯಿಸೋದು ಬಿಡೋದು ನಿನ್ನ ಕೈ ಒಳಗೈತ ನೋಡ ಅಂತ ಹೇಳಿದ್ರು ಅವರು. ನೋಡ್ರಿ ಎಂತಿಂತ ಕಿಡಿಗೇಡಿಗಳು ಇರ್ತಾರ. ಅಲ್ಲಿ ಸ್ವಲ್ಪ ಜ್ಯೋತಿಷ್ಗಾರ ಶಾನೆ ಇದ್ರಂತ ಬಚಾವಾದ್ರು ಅವ್ರು. ಹಂಗ ಸಮಾಧಾನ ಟಳ್ಳ ಪುಳ್ಳ ಇದ್ರ ಈ ಜನ ಬಡ್ದ ಒಗದ್ ಬಿಡ್ತದ. ಇದು ಮಠ ಮಧ್ಯಾಹ್ನದಾಗ ಬಂದ ಒಬ್ಬ ಯಾವನ ಬಾಳ ಸಮಾಧಾನ ವ್ಯಕ್ತಿ ಕೇಳಿದಂತ, ಮ್ಯಾಲಿದ್ದ ಸೂರ್ಯನು ಚಂದ್ರನು ಅಂತ ಕೇಳಿದಂತ. ಮಠ ಮಧ್ಯಾಹ್ನದಾಗ ಮ್ಯಾಲ ಯಾರು ಇರ್ತಾರ್ರಿ? ಚಂದ್ರ ಇರ್ತಾನನ್ರಿ, ಸೂರ್ಯನ ಇರ್ತಾನಲ್ಲಿ. ಸೂರ್ಯ ಇರ್ತಾನ. ಅವ್ ಕೇಳಿದ್ದೇನ್ರಿ ಪ್ರಶ್ನೆ, ಮ್ಯಾಲಿನೋ ಸೂರ್ಯನೋ ಚಂದ್ರನೋ ಅಂತ ಕೇಳಿದ್ ನಾವ್. ಅವಾಗ ಇವೇನು ಉತ್ತರ ಕೊಡ್ಬೇಕ್ರಿ? ಕೆಳಗಿದ್ದ, ನೀವು ಸೂರ್ಯ ಅಂದ್ರ ಅವ್ ಚಂದ್ರ ಅಂತಾನ, ನೀವು ಚಂದ್ರ ಅಂದ್ರ ಅವ್ ಸೂರ್ಯ ಅಂತಾನ. ಅವಾಗ ಅವ ಸಮಾಧಾನ ವ್ಯಕ್ತಿ ಭಾಳ ಶಾನೆ ಇದ್ದ ಊರೊಳಗ. ಅವೇನು ಉತ್ತರ ಕೊಟ್ಟ ಅಂದ್ರ, ನಾ ಈ ಊರಿನೋ ಅಲ್ಲಪ್ಪ, ನನಗೆ ಗೊತ್ತಿಲ್ಲ ಅನ್ನೋ. ಎಂತ ತಲೆ ಯೂಸ್ ಮಾಡ್ಬೇಕ್ರಿ ಸ್ವಲ್ಪ. ಯಾಕಂದ್ರೆ ಯಾಕೆ ಈ ಮಾತುಗಳನ್ನ ಹೇಳಾಕತ್ತೀನಿ ಅಂದ್ರ, ನಾವು ನಮ್ಮನ್ನ ಸೋಲಿಸಾಕ, ನಮ್ಮನ್ನ ಅಲ್ಲ ಗೆಳ್ಯಾಕ ಬಂದಿರುವಂತ ಕಿಡಿಗೇಡಿಗಳು ಅವ್ರು ಕೆಟ್ಟವರು. ಒಂದು ವೇಳೆ ನಾವು ಕೂಡ ಅವ್ರ ಜೊತೆಗೆ ವಾದಕ್ಕೆ ಇಳಿದ್ವಿ ಅಂದ್ರೆ ನಾವು ಕೂಡ ಕೆಟ್ಟವ್ರು ಹಾಕಿವಿ. ಒಂದು ಆನೆ ಹಿಂಗೆ ಎದುರುಗಡೆ ಬರುವಂತ ಸಂದರ್ಭದೊಳಗ ಹಂದಿ ಗಡ್ರದಾಗ ಮುಳುಗಾಡಿ ಎದುರುಗಡೆ ಬರ್ತದ. ಅದು ಎದುರು ಬಂದ ಆನೆ ಜೊತೆ ಹಿಂಗ್ ಗುದ್ದಾಡಕ್ ಹೋಗುವಾಗ ಆನೆ ಹಿಂಗ್ ಸರಿದು ಬಿಡ್ತದ. ಅವಾಗ ಮಗ್ಲಿದ್ದ ಆನಿನ ಗೆಳೆಯ ಕೇಳಿದಂತ, ಏಕೋ ನೀ ದಷ್ಟು ಬಲಶಾಲಿ ಅದಿ, ನೋಡಿದ್ರೆ ಎಷ್ಟು ದಷ್ಟು ಪುಷ್ಟ ಅದಿ, ಒಂದು ಸೊಂಡಿಯಿಂದ ಕೊಟ್ಟ ಅಂದ್ರೆ ಎಲ್ಲೋ ಹೋಗಿ ಬೀಳ್ತಿತ್ತದ. ಹಂದಿ ಎಲ್ಲೋ ಹೋಗಿ ಬೀಳ್ತಿತ್ತ, ಮತ್ತೆ ನೀನ್ಯಾಕ ಸೈಡ್ ಸರ್ದಿ ಅಂತ ಕೇಳಿದ್ ನಾವು. ಅವಾಗ ಗೆಳೆಯ ಆನಿ ಹೇಳ್ತಂತ, ಏನ್ ಹೇಳ್ತಿ? ನೋಡು, ಹಂದಿ ಗಡ್ರದಾಗ ಬಿತ್ತು ಮೈ ಎಲ್ಲ ಹೊಲಸು ಮಾಡ್ಕೊಂಡು ಬಂದೈತ. ನಾನು ಒಂದ್ ವೇಳೆ ಅದ್ರ ಜೊತೆಗೆ ಯುದ್ಧ ಮಾಡಕ್ಕ ಗೆಲ್ಲಾಕ ಹೋಗಿದ್ನಿ ಅಂದ್ರ ನನ್ನ ಮೈ ಹೊಲಸಕ್ಕಿತ್ತ, ಅದು ಕೆಟ್ಟದೈತ, ಅದಕ್ಕೆ ನಾನು ಕೆಟ್ಟವರಿಂದ ದೂರ ಸರ್ದಿನಿ ಅನ್ನುವಂತ ಮಾತುಗಳನ್ನ ಆನಿ ಹೇಳ್ತಾನ. ಒಂದಿಷ್ಟು ನೋಡ್ರಿ, ಇವ ಸರಳ ಸೂತ್ರಗಳು. ಯಾರು ನಿಮ್ಮನ್ನ ಸೋಲ್ಸಾಕ ಬರ್ತಾರ, ಯಾರು ನಿಮ್ಮನ್ನ ಕೆಟ್ಟವ್ರು ಮಾಡಕ್ ಬರ್ತಾರ, ಅವರಿಂದ ಸ್ವಲ್ಪ ದೂರ ಇರ್ಬೇಕು. ಮೌನಿ ಆದವನು ಜಗತ್ತನ್ನ ಗೆಲ್ಲತಾನಂತ. ನೋಡ್ರಿ, ಯಾವಾಗ ಸಿದ್ದಪ್ಪ ಮಹಾರಾಜರ ಅಲ್ಲಿ ಸೋಲಿಸಬೇಕು, ಯಾವಾಗ ಅವರನ್ನ ಒಂದಿಷ್ಟು ಕಿಡಿಗೇಡಿಗಳ ಅಲ್ಲಗಳಿಬೇಕು ಅಂತ ಬಂದಿದ್ರು ಹುಬ್ಬಳ್ಳಿ ಸಿದ್ಧಾರೂಢರ ಕಡೆ, ಅವಾಗ ಆ 4 ಜನ ಎದುರು ನಿಂತ ಅಲ್ಲೇ ಒಂದು ಆಕಳು ಬಂತಂತ. ಎದುರುಗಡೆ ಒಂದು ದೇವಸ್ಥಾನ ಎದುರುಗಡೆ ಆಕಳು ಬಂತು. ಆಕಳ ಗರ್ಭ ಧರಿಸಿತ್ತು. ಆ ಆಕಳ ನೋಡ್ತಾರ ಅವ್ರು 4 ಜನ ಕಿಡಿಗೇಡಿಗಳು. ಹೌದು, ಇಬ್ರು ಸಾಧು ಸಂತರು ಬಂದಾರ ಇಲ್ಲಿ, ಇವರು ನಿಜವಾಗ್ಲೂ ಸಾಧು ಸಂತರು, ಇನ್ನ ಡೂಪ್ಲಿಕೇಟ್ ಸಾಧು ಸಂತರು ಅಂತ ಸ್ವಲ್ಪ ನೋಡ್ಬೇಕಲ್ಲ, ವಿಚಾರ ಮಾಡ್ಬೇಕಲ್ಲ.
ಇವ್ರನ್ನ ವಿಚಾರಿಸ್ಬೇಕು ಅಂತ ತಿಳ್ಕೊಂಡು ಆ ಆಕಳ ಏನ ಗಬ್ಬಾಗಿತ್ತಲ್ರಿ, ಅದ ಗರ್ಭ ಆಗಿರುವಂತ ಆಕಳವನ್ನ ತಗೊಂಡು ಬರ್ತಾರೆ. ಹಿಂಗ ಆ ಆಕಳ ಮುಂದೆ ಹಿಂಗ ಕಟ್ಟಿ ನಿಲ್ಲಿಸಿ ಮುಂದೆ ಸಿದ್ಧಾರೂಢರಿಗೆ ಮತ್ತು ಸಿದ್ದಪ್ಪ ಮಹಾರಾಜರಿಗೆ ಕೇಳಿದ್ರಂತ, ಇಂದೋ ನಾಳು ಆಕಳ ಜನ್ಮವನ್ನ ಕೊಡ್ತದ ಅನ್ನುವಂತ ಆಕಳ ಕಟ್ಟಿ ಹಾಕಿ ಎದುರುಗಡೆ ಮಹಾತ್ಮರ ಸಾಧುಗಳ ಎದುರುಗಡೆ ನಿಲ್ಲಿಸಿ ಕೇಳಿದ್ರಂತ, ಈ ಆಕಳ ಮಕ್ಕಳಿಗೆ ಯಾವಾಗ ಜನ್ಮ ಕೊಡ್ತದ, ಯಾವ ಸಮಯಕ್ಕೆ ಕೊಡ್ತದ, ಮತ್ತ ಹೆಣ್ಣು ಗಂಡು ಅದನ್ನ ಇಲ್ಲಿ ಹೇಳಬೇಕು, ಅವಾಗ ನೀವು ಸತ್ಯವಾಗಲು ನಿಜವಾದ ಸಂತರು ಯೋಗಿಗಳು ಅಂತ ನಾವು ಒಪ್ಪುತ್ತೀವಿ ಅಂದ್ರು ಅವರು. ಅವಾಗ ಒಂದು ಕಡೆ ಸಿದ್ದಪ್ಪ ಮಹಾರಾಜರು, ಇನ್ನೊಂದು ಕಡೆ ಹುಬ್ಬಳ್ಳಿ ಸಿದ್ಧಾರೂಢರು ಏನು ಗಡಿಬಿಡಿ ಆಗ್ಲಿಲ್ಲ ನೋಡ್ರಿ. ಅವರು ನಕ್ಕೋತ ಹಸನ್ಮುಖರಾಗಿ ಹುಬ್ಬಳ್ಳಿ ಸಿದ್ಧಾರೂಢರು ಹೇಳಿದ್ರಂತ, ನಾಳೆ ಬೆಳಗ್ಗೆ ಸುಮಾರು 10 ಗಂಟೆಗೆ ಒಂದು ಗಂಡ ಮಗುವಿಗೆ ಜನ್ಮ ಕೊಡ್ತದ ನೋಡಿ ಈ ಆಕಳು ಅಂತ ಹೇಳಿದ್ರಂತ. ಒಂದು ಗಂಡ ಕರುವಿಗೆ ಜನ್ಮ ಕೊಡ್ತದ ನೋಡು ಅಂತ ಹೇಳಿದ್ರಂತ. ಅಲ್ಲಿದ್ದವರು ಹೌದು 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 ಇವ್ರ ಕರೆ ಇರ್ಬೋದು, ಸಿದ್ಧಾರೂಢರ ಕರೆ ಇರ್ಬೋದು. ಅವಾಗ ಸಿದ್ದಪ್ಪ ಮಹಾರಾಜರು ಕೇಳಿದ್ರಂತ, ಮತ್ತ ನೀವೊಂದು ಸಮಯವನ್ನ ನಿಗದಿ ಹೇಳ್ರಿ. ಅವಾಗ ಸಿದ್ದಪ್ಪ ಮಹಾರಾಜರು ಹೇಳಿದ್ರಂತ, ಮತ್ತ ಹುಬ್ಬಳ್ಳಿ ಸಿದ್ಧಾರೂಢರು 10 ಗಂಟೆ ಹೇಳ್ಬಿಟ್ರು ಅವರು. ಈ ಸಿದ್ದಪ್ಪ ಮಹಾರಾಜರು ಹೇಳ್ತಾರಂತ, ನಾಳೆ ಬೆಳಗ್ಗೆ 10:30 10 ಗಂಟೆ 30 ನಿಮಿಷಕ್ಕೆ ಒಂದು ಹೆಣ್ಣ ಮಗುವಿಗೆ ಜನ್ಮ ಕೊಡ್ತದೆ ಈ ಆಕಳ ಅಂತ ಹೇಳ್ಬಿಟ್ರು ಅಂತ. ಅವಾಗ ಸ್ಟಾರ್ಟ್ ಆದ ನೋಡ್ರಿ ಗಡಿಬಿಡಿ ಇಬ್ರಿಗೆ. ಅಲ್ಲಿ ನಿಂತು ಏನು ಕಿಡಿಗೇಡಿಗಳ ಇದ್ದು ಅಲ್ಲಿ 4 ಜನಕ್ಕೆ ಸ್ಟಾರ್ಟ್ ಅದು ತಲೆ ತುರ್ಸ್ಕೊಳಕತ್ತು. ಒಂದ್ ಕಡೆ ಹುಬ್ಬಳ್ಳಿ ಸಿದ್ಧಾರೂಢರು 10 ಗಂಟೆಗೆ ಹೇಳ್ಯಾರ, ಇನ್ನೊಂದ್ ಕಡೆ ಸಿದ್ದಪ್ಪ ಮಹಾರಾಜರು 10:30 ಹೇಳ್ಯಾರ. ಇವರು ಹೆಣ್ಣು ಹೇಳ್ಯಾರ, ಇವ್ರು ಗಂಡ ಹೇಳ್ಯಾರ. 10 ಗಂಟೆಗೆ ಗಂಡ, 10:30 ಹೆಣ್ಣು. ಅವಾಗ ಆಶ್ಚರ್ಯರಾಗಿ, ಕಟ್ರು ಅದನ್ನ ಆಕಳ, ಅದನ್ನ ಅಲ್ಲೇ ಒಂದು ಕಂಬಕ್ಕೆ ಕಟ್ಟಿದ್ರು ನೋಡ್ರಿ. ಈ ಸಾಧುಗಳನ್ನ ಒಟ್ಟೆ ಬಿಡಾಕ್ ಹೋಗ್ಬೇಡ್ರಿ, ಇವ್ರನ್ನ ನಾಳೆ ಬೆಳಗ್ಗೆ 10:30 ತನಕ ಈ ಸಾಧುಗಳು ಎಲ್ಲಿ ಹೋಗಂಗಿಲ್ಲ, ಇಲ್ಲೇ ಕೂಡಿ ಹಾಕ್ರಿ ಅಂತ ಅಲ್ಲೇ ಗರ್ಭಗುಡಿ ಒಳಗ ಹಾಕಿ ಕಿಲಿ ಹಾಕಿದ್ರಿ. ಸಿದ್ದಪ್ಪ ಮಹಾರಾಜರು ಹುಬ್ಬಳ್ಳಿ ಸಿದ್ಧಾರೂಢರು ಒಳಗದಾರ. ಒಂದ್ ಕಡೆ ಆಕಳ ಹೊರಗೆ ಕಟ್ಟ್ಯಾರ, ನಾಳೆ ಸಲುವಾಗಿ ಕಿಡಿಗೇಡಿಗಳ ಕಾಯಕತ್ತಾರ. ನೋಡ್ರಿ ಎಷ್ಟು ಆಶ್ಚರ್ಯದ ಸಂಗತಿ ಅಂದ್ರ, ಬೆಳಗ್ಗೆ ಆಯ್ತು, ಊರೊಳಗೆಲ್ಲ ಡಂಗರ ಸಾರಿದ್ರಂತ. ಮಹಾ ದೊಡ್ಡ ಪರೀಕ್ಷೆ ನಡೆಯಕತ್ತ. ಸಿರಿಸಿ ಮಾರಿಕಾಂಬ ದೇವಸ್ಥಾನಕ್ಕೆ ಎಲ್ಲರೂ ಬರಬೇಕಾಗಿ ವಿನಂತಿ ಅಂತ ಒಂದು ದೊಡ್ಡದಾಗಿರುವಂತ ಡಂಗರ ಸಾರಿ ಎಲ್ಲ ಜನ ಸೇರಾಕತ್ ನೋಡ್ರಿ. ನೋಡ್ರಿ ಅಲ್ಲಿ ಸತ್ಯ ಆಗ್ತದೋ ಸುಳ್ಳಾಗ್ತದೋ, ಸತ್ಯ ಆಗ್ತದೋ ಸುಳ್ಳಾಗ್ತದೋ, ಮಹಾತ್ಮನ ಭವಿಷ್ಯ ಸತ್ಯ ಆಗ್ತದೋ ಸುಳ್ಳಾಗ್ತದೋ ಅಂತ ಜನ ಕುತೂಹಲದಿಂದ ಕಾಯಕತ್ತಿತ್ತ. ಎಲ್ಲ ಜನರು ಸೇರಿ ಸಿರಿಸಿ ಮಾರಿಕಾಂಬ ಗುಡಿ ಮುಂದೆ ಜನಸಾಗರ ಹರ್ಕೊಂಡು ಬಂದ್ಬಿಟ್ಟಿತ್ತಂತ. ಸರಿ ಸುಮಾರು 10 ಗಂಟೆಗೆ ಇನ್ನೊಂದು 10 ನಿಮಿಷ ಕಮ್ಮಿತ್ತು. ಮಹಾತ್ಮರನ್ನ ಹೊರಗೆ ಕರ್ಕೊಂಡು ಬರ್ತಾರೆ. ಸಿದ್ದಪ್ಪ ಮಹಾರಾಜರನ್ನ ಹುಬ್ಬಳ್ಳಿ ಸಿದ್ಧಾರೂಢರನ್ನ ಹೊರಗೆ ಕರ್ಕೊಂಡು ಬಂದ ಅದ್ರ ಎದುರುಗಡೆ ನಿಲ್ಲಿಸಿ 10 ಗಂಟೆ ಆಗಿತ್ತು. ಆಕಳು ಒದ್ದಾಡಿ ನರಳಿ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟ ಬಿಡ್ತೀವಿ. ಸರಿಯಾಗಿ 10 ಗಂಟೆಗೆ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತ ಎಲ್ಲರೂ ಜೈಕಾರ ಹಾಕಕತ್ರಿ. ಏನ್ ಜೈಕಾರ ಅದ? ಹುಬ್ಬಳ್ಳಿಯ ಸಿದ್ಧಾರೂಢರಿಗೆ ಜಯವಾಗಲಿ, ಹುಬ್ಬಳ್ಳಿಯ ಸಿದ್ಧಾರೂಢರಿಗೆ ಜಯವಾಗಲಿ ಅಂತ ದೊಡ್ಡ ಜೈಕಾರಗಳ ಬೀಳಾಕತ್ತು. ಅವಾಗ ಅಲ್ಲಿದ್ದವ್ರ ಅನ್ನಕತ್ರು, ಹುಬ್ಬಳ್ಳಿಯ ಸಿದ್ಧಾರೂಢರು ಬಹಳ ದೊಡ್ಡ ಸನ್ಯಾಸಿಗಳು, ದೊಡ್ಡ ಸಾಧುಗಳು, ಇವ್ರು ಹೇಳಿರುವಂತ ಮಾತುಗಳ ಸತ್ಯ ಅಕ್ಕವ. ಈ ಸಿದ್ದಪ್ಪ ಮಹಾರಾಜ ಇವ್ ಸಾಧು ಅಲ್ಲಿ ಸುಮ್ಮ ಬಟ್ಟೆ ಉಟ್ಕೊಂಡು ಬಂದಾನ, ಸಾಧು ಅಲ್ಲಿ ಸುಮ್ಮ ಬಟ್ಟೆ ಉಟ್ಕೊಂಡ್ ಬಂದಾನ. ಸಿದ್ದಪ್ಪ ಮಹಾರಾಜರ ಮನಸ್ಸೊಳಗ ಅನ್ನಕತ್ತಿದ್ರ, ಹುಚ್ಚಗಳ ಗೊತ್ತಿಲ್ಲ ನಿಮಗ, ಹುಚ್ಚಗಳ ಗೊತ್ತಿಲ್ಲ, ಮಹಾತ್ಮನ ಒಳಗಿನ ಜ್ಞಾನ ಹೊರಗಿನವರಿಗೆ ಗೊತ್ತಾಗೋದಿಲ್ಲ ಅಂತ. ಹುಬ್ಬಳ್ಳಿ ಸಿದ್ಧಾರೂಢರು ಎಷ್ಟು ದೊಡ್ಡ ದೊಡ್ಡ ಸಂಚಾರ ಒಳಗೆ ಎಷ್ಟು ದೊಡ್ಡ ದೊಡ್ಡ ಪವಾಡಗಳನ್ನು ಮಾಡಿದ್ರಿ. ಯಾವಾಗ 10 ಗಂಟೆಗೆ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತು,
ಒಂದಿಷ್ಟು ಜನ ಅನ್ನೋರಂತ ಕಾಯ್ರಿ ಇನ್ನೂ ಅರ್ಧ ಗಂಟೆ ಟೈಮ್ ಐತಿ ಕಾಯ್ರಿ. ಸಿದ್ದಪ್ಪ ಮಹಾರಾಜ ಹೇಳಿರುವಂತ ಸಮಯ ಕೂಡ ಮೀರಿ ಹೋಗ್ಲಿ, ನೋಡೋಣ ಏನಾಗೋದೈತು. ಕಾದ್ರು 10 ನಿಮಿಷ ಆತು, 15 ನಿಮಿಷ ಆತು, 20 ನಿಮಿಷ ಆತು, 25 ನಿಮಿಷ ಆತು. ಸರಿಯಾಗಿ 10:30ಕ್ಕೆ ಮತ್ತೊಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟ ಬಿಡ್ತದ. ಅಲ್ಲಿದ್ದವ್ರಿಗೆಲ್ಲ ಆಶ್ಚರ್ಯ, ಇದೇನಿದು ಹೊಟ್ಟೆ ಒಳಗ ಕೇವಲ ಒಂದ ಕರು ಐತಂತ ತಿಳ್ಕೊಂಡಿದ್ವಿ ನಾವು. ಹೊಟ್ಟೆ ಒಳಗ ಒಂದ ಕರು ಐತಂತ ತಿಳ್ಕೊಂಡಿದ್ವಿ, ಏನು ಕಾಣವಲ್ದಾಗಿತ್ತ, ಎಲ್ಲ ಹೊಟ್ಟೆ ಇಳಿದು ಹೋಗ್ಬಿಟ್ಟಿತ್ತ. ಗರ್ಭದೊಳಗಿರುವಂತ ಒಂದು ಮಗು ಜನ್ಮ ತಾಳ್ಬಿಟ್ಟೈತ. ಆದ್ರೆ ಇನ್ನೊಂದು ಮಗುವಿಗೆ ಜನ್ಮ ಕೊಡಕ್ ಹೆಂಗ ಸಾಧ್ಯ ಅಂತ ಎಲ್ಲರಿಗೂ ಆಶ್ಚರ್ಯ ಆಗಿ ಇಬ್ರು ಒಂದು ಪಲ್ಲಕ್ಕಿ ಒಳಗ, ದೊಡ್ಡದಾಗಿರುವಂತ ಪಲ್ಲಕ್ಕಿ ಒಳಗ ಇಬ್ರು ಮಹಾತ್ಮರನ್ನ ಸಾಧುಗಳನ್ನ ಕೂಡಿಸಿ ದೊಡ್ಡ ವೈಭವದೊಳಗ ಸಿರಿಸಿಯ ಎಲ್ಲ ಹಾದಿ ಬೀದಿ ಒಳಗ ಮೆರವಣಿಗೆ ಮಾಡಕತ್ರಂತ. ಹೂವಿನ ಅಲಂಕಾರದಿಂದ ಸಿರಿಸಿಯನ್ನ ಶೃಂಗಾರ ಮಾಡಿ ಹುಬ್ಬಳ್ಳಿಯ ಸಿದ್ದಾರೂಢರಿಗೆ ಜಯವಾಗಲಿ, ಸಿದ್ದಪ್ಪ ಮಹಾರಾಜರಿಗೆ ಜಯವಾಗಲಿ ಅಂತ ಜೈಕಾರ ಹಾಕೋಂತ ಸಿರಿಸಿ ಒಳಗ ಮೆರವಣಿಗೆ ಮಾಡ್ತಾರಂತ. ನೋಡ್ರಿ, ಒಬ್ಬ ಗುರುವಿನ ಆಶೀರ್ವಾದ ಯಾರು ಕೂಡ ಬಲ್ಲವರ ಸಾಧ್ಯನೇ ಇಲ್ಲ. ನಿನ್ನ ಲೀಲೆಯ ಹಾಡಿ ನಿನ್ನನ್ನೇ ಕೊಂಡಾಡಿ ಬಂದೀವಿ ನಾವು ನಿಮ್ಮ ದಯಬೇಡಿ. ನಿನ್ನ ಲೀಲೆಯ ಹಾಡಿ ನಿನ್ನನ್ನೇ ಕೊಂಡಾಡಿ ಬಂದೀವಿ ನಾವು ನಿಮ್ಮ ದಯಬೇಡಿ.